ಎಲ್ಲರಿಗೂ ನಮಸ್ಕಾರ. ಒಂದು ಪ್ರಮುಖವಾದ ವಿಷಯದೊಂದಿಗೆ ತಮ್ಮನ್ನು ಬರ್ತಾ ಇದ್ದೀನಿ. ಏನು ಅಂತಂದ್ರೆ, ಯಶಸ್ವಿನಿ ಆರೋಗ್ಯ ವಿಮಾ ಕಾರ್ಡು. ಈ ಕಾರ್ಡ್ ಬಗ್ಗೆ ಒಂದಿಷ್ಟು ಜನರಿಗೆ ಗೊತ್ತಿದೆ, ಒಂದಿಷ್ಟು ಜನರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದವರು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಪಡ್ರಿ, ತಿಳಿಸಿ ಹೇಳ್ತೇನೆ. ಈ ಕಾರ್ಡು ಯಾರಿಗೆಲ್ಲ ಏನೈತಿ ಉಪಯೋಗ ಆಗತ್ತಾ ಮತ್ತು ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಇದ್ರದ ಕೊನೆ ದಿನಾಂಕ ಏನು, ಪ್ರತಿಯೊಂದನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಕೊನೆವರೆಗೂ ಇಂತಿ ವಿಡಿಯೋವನ್ನು ನೋಡ್ರಿ. ಯಶಸ್ವಿನಿ ಆರೋಗ್ಯ ವಿಮಾ ಕಾರ್ಡು ಜನವರಿ 20ರಿಂದ ಸ್ಟಾರ್ಟ್ ಆಗತ್ತೆ. ಮಾರ್ಚ್ 31ಕ್ಕೆ ಇದು ಕೊನೆ ಆಗತ್ತೆ. ವರ್ಷದಲ್ಲಿ ಪ್ರತಿ ವರ್ಷ ಏನೈತಿ ಜನವರಿ 20 ಮಾರ್ಚ್ 31ಕ್ಕೆ ಎಂಡ್ ಆಕತಿ. ಹೊಳ್ಳಿ ನೀವು ಮಾಡಿಸ್ತೀನಂತಂದ್ರು ಎಷ್ಟೇ ದುಡ್ಡು ಕೊಟ್ಟರು ನಿಮ್ಗೆ ಏನೈತಿ ಇದನ್ನ ಯಾರು ಕಾರ್ಡ್ ಮಾಡಿ ಕೊಡಂಗಿಲ್ಲ. ಹಾಗಾದ್ರೆ ಇದನ್ನ ಎಲ್ಲಿ ಮಾಡ್ತಾರ, ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಈಗಂತ ನಿಮ್ಗೆ ಹೇಳ್ತೇನೆ. ನೀವು ಮಾಡಿಸ್ಬೇಕಾದ್ರೆ ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ತಿಳ್ಕೊರಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಸಹಕಾರಿ ಬ್ಯಾಂಕ್ಗಳೊಳಗ ಇದನ್ನ ಏನೈತಿ ಮಾಡ್ತಾರ. ಇದನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಸಹಕಾರಿ ಬ್ಯಾಂಕ್ ಮಾಡ್ತಾರ. ಇನ್ನೊಂದು ಎಲ್ಲಿ ಮಾಡ್ತಾರಂದ್ರ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಅವರಲ್ಲಿ ಕೂಡ ಏನೈತಿ ಇದನ್ನ ಮಾಡ್ತಾರ. ಇನ್ನ ಇದಕ್ಕ ದಾಖಲಾತಿಗಳು ಏನೇನ್ ಬೇಕು ಅದನ್ನ ಹೇಳ್ತೀನಿ, ಸ್ವಲ್ಪ ತಿಳ್ಕೊಳ್ರಿ. ದಾಖಲಾತಿಗಳು ಏನೇನ್ ಬೇಕಪ್ಪ ಅಂತಂದ್ರ, ಪ್ರಥಮವಾಗಿ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಆಗಿಂದ ಅಕ್ಕಿ ಗೋಧಿ ಕೊಡ್ತಾರಲ್ಲ, ಪಡಿತರ ಚೀಟಿ ಅಂತಾರಲ್ಲ, ಅದೇನೈತಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಬೇಕು. ಇದಾದ ನಂತರ ನೀವು ಸಹಕಾರಿ ಸಂಘದ ಬ್ಯಾಂಕಿನೊಳಗ ಸದಸ್ಯರಾಗಿರ್ಬೇಕು. ಆಮೇಲೆ ಕುಟುಂಬದ 4 ಜನರು ಇದನ್ನೈತಿ ಮಾಡಿಸ್ಕೊಳ್ಬಹುದು. ಒಂದು ಕುಟುಂಬದೊಳಗ ಈ ಕಾರ್ಡನ್ನ 4 ಮಂದಿ ಮಾಡಿಸ್ಕೊಳ್ಬಹುದು. ಅವರು ಪ್ರತಿಯೊಬ್ಬರು ತಮ್ಮದ 2 ಫೋಟೋಗಳನ್ನು ಕೊಡಬೇಕು. ಆಮೇಲೆ ಮೊಬೈಲ್ ನಂಬರ್ ಇಷ್ಟಿದ್ರೆ ಸಾಕು, ನಿಮಗೇನೈತಿ ಆ ಕಾರ್ಡನ್ನ ಏನೈತಿ ಮಾಡಿಕೊಡ್ತಾರೆ. ಹಾಗಾದ್ರೆ ಈ ಕಾರ್ಡಿನ ಇನ್ನಷ್ಟು ಏನೈತಿ ಉಪಯೋಗಗಳು ಏನು ಅನ್ನೋದ್ರ ಹೇಳ್ತೀನಿ. ಪ್ರತಿ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 5 ಲಕ್ಷದವರೆಗೆ ಉಚಿತವಾಗಿ ಏನೈತಿ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬಹುದು. ನೀವು ಅಂದ್ರ ತಪಾಸಣೆ ಅನ್ನೋಕ್ಕಿಂತ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು. ಆಪರೇಷನ್ ಅಂತಿರಲ್ಲ, ಇಂಥದಕ್ಕೆ ಮಾತ್ರ ಇದೇನೈತಿ ಜಾಸ್ತಿ ಅಂತ ಉಪಯೋಗ ಆಗತ್ತ. ಶಸ್ತ್ರಚಿಕಿತ್ಸೆ ಅಂದ್ರೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹೆರಿಗೆ ಇರ್ಬೋದು, ಇನ್ನಿತರ ಏನೈತಿ ಬರ್ತಾವ. ಇದನ್ನ ಏನೈತಿ ನೀವು ಮಾಡ್ಕೋಬಹುದು. ಇನ್ನ ನೀವೇನಾದ್ರೂ ಗ್ರಾಮೀಣ ಬಾಂಧವರಾಗಿದ್ರಂದ್ರ ನಿಮಗ 500 ರೂಪಾಯಿಗಳನ್ನ ತಗೋತಾರ. ನೀವು ಒಬ್ಬರೇ ಸದಸ್ಯರಾದ್ರೂ 500 ತಗೋತಾರ. 4 ಮಂದಿ ಮಾಡಿಸಿದ್ರು 500 ರೂಪಾಯಿನ ತಗೋತಾರ. ಅದಕ್ಕ ನಿಮ್ಮ ಮನೆಯೊಳಗೆ 4 ಮಂದಿ ಇದ್ರೆ 4 ಮಂದಿ ಮಾಡಿಸ್ಬಿಟ್ರೆ ಭಾಳ ಬೆಸ್ಟ್. ಒಬ್ಬರಿಗೆ 125 ರೂಪಾಯಿ ಬರ್ತೈತಿ. ಅದು ಇದೇನ್ ದೊಡ್ಡ ಮಹಾನ್ ಖರ್ಚಲ್ಲ. ನೀವು ಮಾಡಿಸಿಟ್ಕೊಂಡ್ರ ನಿಮ್ಗೆ ಒಂದಿಲ್ಲ ಒಂದ್ ದಿವಸ ಉಪಯೋಗ ಆಗಿ ಆಕತಿ. ನಿಮ್ಮ ಮನೆಯೊಳಗೆ 4 ಮಂದಿ ಇರಂದ್ರ ಒಬ್ಬರಿಗಾದ್ರೂ ಉಪಯೋಗ ಆಗತ್ತೆ. ಇದನ್ನ ಮಾಡಿಸ್ಕೊಂಡು ಇಟ್ಕೊಳ್ಳೋದು ಬಹಳ ಒಳ್ಳೇದು. ಅಕಸ್ಮಾತ್ ನೀವು ನಗರ ಪ್ರದೇಶದವರು ಅಂದ್ರೆ ಸಿಟಿ ಅವರಾಗಿದ್ರಂದ್ರ ಕಡ್ಡಾಯವಾಗಿ 1,000 ರೂಪಾಯಿ ನಿಮ್ಗಂತಿ ಫೀ ಇರ್ತೈತಿ. ನೀವು ಒಬ್ಬರೇ ಮಾಡಿಸ್ಕೊಂಡ್ರು 1,000 ರೂಪಾಯಿ, 4 ಜನ ಮಾಡಿಸ್ಕೊಂಡ್ರು 1,000 ರೂಪಾಯಿ ತುಂಬಲೇಬೇಕು. ಈ ರೀತಿ ಏನೈತಿ ಇರ್ತೈತಿ. ಇನ್ನು SC/ST ಸಮುದಾಯದವರು ನೀವು ಆಗಿದ್ರಿ ಅಂತಂದ್ರ ನಿಮ್ಗೆ ಸಂಪೂರ್ಣವಾಗಿ ಉಚಿತ ಇರ್ತೈತಿ. ಯಾವುದೇ ತರನ ಫೀ ಕೊಡುವಂತ ಅವಶ್ಯಕತೆ ಬರುವುದಿಲ್ಲ. ಅದಕ್ಕ ಈ ಕಾರ್ಡು ಆಪತ್ ಕಾಲದ ಬಾಂಧವ ಅಂತ ಹೇಳ್ತಾರೆ. ಇಂಥ ಕಾರ್ಡನ್ನ ನೀವು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಕಾರ್ಡ್ ಮಾಡಿಸಿದ್ರಿ, ಮುಂದೆ ಕಾರ್ಡ್ ಮಾಡಿಸಿದ ನಂತರ ಇದು ಎಲ್ಲೆಲ್ಲಿ ಉಪಯೋಗ ಆಗತ್ತ, ಹೆಂಗ್ ಉಪಯೋಗ ಆಗತ್ತ ಅನ್ನೋದು ಸ್ವಲ್ಪ ಏನೈತಿ ಗೊತ್ತಿರಂಗಿಲ್ಲ. ಸರ್ಕಾರಿ ದವಾಖಾನಿಗಳು ಇರ್ತಾವಲ್ಲ, ಸಂಪೂರ್ಣವಾಗಿ ಸರ್ಕಾರ ದವಾಖಾನಿಗಳಿಗಿಂತ ಕಡ್ಡಾಯವಾಗಿ ಉಚಿತವಾಗಿ ಇದನ್ನ ಮಾಡ್ತಾರ. ಇನ್ನು ಖಾಸಗಿ ಆಸ್ಪತ್ರೆ ಒಳಗ ಅಲ್ಲಿ ಏನೈತಿ ಮಾಡ್ತಾರ, ಎಲ್ಲಾ ಕಡೆ ಇರಂಗಿಲ್ಲ. ಈ ಖಾಸಗಿ ಆಸ್ಪತ್ರೆ ಒಳಗೆ ನೀವು ಹೋದ್ರಂದ್ರ ಕಡ್ಡಾಯವಾಗಿ ನೀವು ಕೇಳಿ ಚಿಕಿತ್ಸೆಯನ್ನ ಪಡ್ಕೋಬಹುದು. ಮತ್ತ ಇನ್ನ ಈ ಕಾರ್ಡು ಯಾರ್ಯಾರು ಮಾಡಿಸ್ಕೋಬಹುದು, ಯಾರ್ಯಾರು ಮಾಡಿಸ್ಕೊಳಕ ಬರಂಗಿಲ್ಲ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸರ್ಕಾರಿ ನೌಕರಿ ಏನಿರುತ್ತಲ್ಲ ಅವ್ರಿಗೆ ಸರ್ಕಾರಿ ನೌಕರಿ ಮಾಡೋರಿಗೆ ಈ ಕಾರ್ಡು ಬರುವುದಿಲ್ಲ. 30,000ಕ್ಕಿಂತ ಹೆಚ್ಚು ಪೇಮೆಂಟ್ ಅನ್ನು ಕೊಡುವ ಖಾಸಗಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಬರುವುದಿಲ್ಲ ಅಂತೇಳಿ ಮಾಹಿತಿಗಳ ಮೂಲಕ ತಿಳಿಸ್ತಾ ಇದ್ದೀನಿ. ಅದಕ್ಕ ಈ ಕಾರ್ಡನ್ನ ಯಾರಾದ್ರೂ ಮಾಡಿಸ್ಕೋಬೇಕು ಅನ್ನೋ ಅಪೇಕ್ಷೆ ಇತ್ತಂದ್ರ ಇದೇ ಜನವರಿ 20 ಸ್ಟಾರ್ಟ್ ಆಗಿ ಹೋಗಿದೆ. ಆಲ್ರೆಡಿ ಈಗ ಸ್ಟಾರ್ಟ್ ಆಗಿ 6 ದಿವಸ ಆಯ್ತು. ಇನ್ನು ಮುಂದೆ ಮಾರ್ಚ್ 31 ಕೊನೆಯ ದಿನಾಂಕ ಇರುತ್ತೆ. ಅದ್ರೊಳಗಡೆ ನೀವು ಮಾಡಿಸಿರಂದ್ರ 2 ರಿಂದ 3 ತಿಂಗಳ ಒಳಗಡೆ ಈ ಕಾರ್ಡ್ ನಿಮ್ಗೆ ಕೊಡ್ತಾರ.
ಪ್ರತಿಯೊಬ್ಬರು ಈ ಕಾರ್ಡನ್ನ ಉಪಯೋಗ ಮಾಡ್ಕೊಡ್ರಿ, ಇದರ ಸದುಪಯೋಗ ಪಡ್ಕೊಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಮಾತು ನಿಮ್ಗೆ ಸರಿ ಅನ್ಸಿತ್ತಂತಂದ್ರ ನಿಮ್ಮ ಬಂಧು ಬಾಂಧವರಿಗೆ ಕಳಿಸಿ ಅವರು ಇದರ ಉಪಯೋಗವನ್ನು ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.